ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಿರೋದು ಇನ್ನೊಂದು ಮನೆ ಮಾಡಿ ನನ್ನ ಕುಟುಂಬವನ್ನ ನಾನೇ ಕಷ್ಟಪಟ್ಟು ದುಡಿದು ಸಾಕ್ಬೇಕು ಅನ್ನೋ ಕಾರಣಕ್ಕೆ. ಸುಬ್ಬು, ಯಾಕೆ ಹಿಂಗೆ ಕೂತಿದ್ಯಾ? ಏನಾಯ್ತು? ಏನಿಲ್ಲ ಬಿಡಿ. ಎಲ್ಲರ ಜೊತೆ ಒಟ್ಟಿಗೆ ಬೆಳೆದ ಅಭ್ಯಾಸ. ಅಪ್ಪ, ಅಮ್ಮ, ಅಕ್ಕ, ವರ, ಐಶು, ಭಾವ ಇವರೆಲ್ಲರೂ ಮನೇಲಿದ್ರೆ ಮನೆ ಎಷ್ಟು ಸಂತೋಷವಾಗಿರುತ್ತೆ ಗೊತ್ತಾ. ನಾನಂತೂ ನನಗೆ ಯಾವುದೇ ಟೆನ್ಷನ್ ಇದ್ರು, ಎಷ್ಟೇ ಆಯಾಸ ಆಗಿದ್ರು ಅವ್ರ ಮುಖ ನೋಡ್ತಿದ್ದಂಗೆ ಎಲ್ಲ ಮರ್ತು ಹೋಗ್ಬಿಡ್ತೀನಿ. ವರ ಇಷ್ಟು ದಿನ ಮನೇಲಿದ್ಲು, ಈಗ ಅವಳು ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬಿಟ್ಟಿದ್ದಾಳೆ. ಅವಾಗವಾಗ ಬರ್ತಾಳೆ. ಈಗ ಅಕ್ಕ, ಐಶು ಆದರೂ ಮನೇಲಿದ್ದಾರೆ ಅಂತ ಸಮಾಧಾನ ಪಟ್ಕೊಂಡ್ರೆ, ಭಾವ ಈಗ ಅವ್ರೂ ಮನೆಯಿಂದ ಆಚೆ ಕರ್ಕೊಂಡು ಹೋಗೋ ಮಾತಾಡ್ತಾ ಇದ್ದಾರೆ. ಸಂಕಟ ಆಗುತ್ತೆ ಮೇಡಮ್, ಅವರೆಲ್ಲ ಮನೇಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಹಾಗಾದರೆ ನಿಮ್ಮ ಭಾವ ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಹೇಳ್ತಿದ್ಯಾ ಸುಬ್ಬು? ತಪ್ಪು ಅಂತ ಹೇಳ್ತಾನೆ ಮೇಡಮ್. ಆದರೆ ಇದ್ದಕ್ಕಿದ್ದ ಹಾಗೆ ಅವರು ಮನೆ ಬಿಟ್ಟು ಹೋಗ್ತೀನಿ, ಮನೆ ಬಿಟ್ಟು ಹೋಗಿ ದುಡಿತೀನಿ ಅಂತೆಲ್ಲ ಹೇಳ್ತಿದ್ದಾರಲ್ಲ, ಇದಕ್ಕೆ ಏನು ಕಾರಣ ಅಂತಲೇ ಗೊತ್ತಾಗ್ತಾಯಿಲ್ಲ ಮೇಡಮ್. ಭಾವಂಗೆ ನೀವೇನಾದರೂ ಹೇಳಿದ್ರೆ ಮೇಡಮ್? ಏನು ಹೇಳ್ತಿದ್ಯಾ ಸುಬ್ಬು? ಅಲ್ಲ, ನೀನು ಬೇಜಾರಾಗಿದೆಯಾ ಅಂತ ನಾನೇನೋ ಬಂದು ನಿನ್ನ ಹತ್ರ ಮಾತಾಡಿದ್ರೆ ನೀನು ನನ್ನೇ ಸಿಕ್ಕಾಕ್ಸ್ತಾ ಇದೆಯಾ? ಅಲ್ಲ ಸುಬ್ಬು, ಮನೇಲಿ ಎಲ್ಲರೂ ನನಗೇನೇನೋ ಅಂತಾರೆ, ನಾನು ಏನೂ ಹೇಳ್ದೆ ಸುಮ್ಮನೆ ಇರ್ತೀನಿ. ಮೊನ್ನೆ ನಿಮ್ಮ ಭಾವ ಕುಡ್ಕೊಂಬಂದು ಏನೇನೋ ಗಲಾಟೆ ಮಾಡಿದ್ರು, ಅದಕ್ಕೆ ನಾನು ಒಂದು ಮಾತು ಹೇಳಿದೆ ಅಷ್ಟೇ. ಆದರೂ ಅವ್ರು ನನ್ನ ಮೇಲೆ ಕೂಗಾಡಿಲ್ವಾ? ಅಂಥದ್ರಲ್ಲಿ ನಾನೇನಾದರೂ ಹೇಳಿದ್ರೆ ಅವರು ನನ್ನ ಮಾತು ಕೇಳ್ತಾರೆ ಅಂತ ಅಂದ್ಕೊಂಡಿದ್ಯಾ? ನೀನು ಸುಮ್ಮನೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ ಸುಬ್ಬು. ಏನೋ ಗೊತ್ತೇ ಆಗ್ತಾಯಿಲ್ಲ ಮೇಡಮ್. ಭಾವ ತೊಗೊಂಡಿರೋ ನಿರ್ಧಾರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ದುಡಿಬೇಕು ಅನ್ನೋ ಮನ್ಸು ಬಂದಿರೋದು ಖುಷಿನೇ. ಆದರೆ ಐಶುನ, ಅಕ್ಕನ ಮನೆ ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ನನಗೆ ಅದು ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅವ್ರ ಮನೇಲಿದ್ದಾಗ ನನಗೆ ಯಾವತ್ತೂ ಭಾರ ಅಂತ ಅನ್ನಿಸ್ಲಿಲ್ಲ ಮೇಡಮ್. ಅಷ್ಟಕ್ಕೂ ಅವ್ರ ಮುಖ ನೋಡಿಕೊಂಡು ನನ್ನ ಮನಸ್ಸಲ್ಲಿರೋ ಭಾರನ ನಾನು ಕಳ್ಕೊಂಡಿದ್ದೀನಿ. ಎಂಥ ಒಳ್ಳೆ ವ್ಯಕ್ತಿತ್ವ ಸುಬ್ಬು ನಿಂದು. ನಿನ್ನವರು ಅಂತ ನೀನು ಯಾರನ್ನಾದರೂ ಹಚ್ಕೊಂಡ್ರೆ ನೀನು ಯಾವತ್ತೂ ಅವ್ರನ್ನ ಬಿಟ್ಕೊಡಲ್ಲ ಅಲ್ವಾ? ಆದರೆ ನಾನು ನಿನ್ನವಳು ಅಂತ ನಿನಗೆ ಯಾವಾಗ ಅನಿಸುತ್ತೆ? ಆಗುತ್ತೆ ಮೇಡಮ್, ಎಲ್ಲ ಒಳ್ಳೆಯದೇ ಆಗುತ್ತೆ. ಭಾವ ನಾನೇನೇ ಹೇಳಿದ್ರು ಕೇಳ್ತಾರೆ, ನಾನು ಹೇಳೋದಕ್ಕೆ ಒಪ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ಅವರು ಮನೆ ಬಿಟ್ಟು ಹೋಗಬಾರ್ದು ಮೇಡಮ್. ಯಾವತ್ತಿಗೂ ಅವರೆಲ್ಲರೂ ನನ್ನ ಜೊತೆಗೆ ಇಲ್ಲೇ ಇರಬೇಕು, ಅದೇ ನನ್ನ ಆಸೆ. ನನ್ನ ಕ್ಷಮಿಸ್ಬಿಡು ಸುಬ್ಬು. ನಾನು ಇಷ್ಟೆಲ್ಲ ಮಾಡ್ತಿರೋದು ಈ ಮನೇನ ಒಡಿಬೇಕು ಅಂತ ಅಲ್ಲ, ಅದಕ್ಕೆ ಜೀವನ ಸರಿ ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ. ಇದರಿಂದ ಈ ಕ್ಷಣಕ್ಕೆ ನಿನಗೆ ನೋವಾಗ್ಬೋದು, ಮುಂದೆ ಅವ್ರ ಬದುಕನ್ನ ನೋಡಿ ನೀನೇ ಸಂತೋಷ ಪಡ್ತೀಯ. ಆ ನಂಬಿಕೆ ನನಗಿದೆ. ಅಪ್ಪ, ಅಮ್ಮನ ನಾನು ನೋಡಬೇಕು ಅಪ್ಪ. ಅಮ್ಮನ ಜೊತೆ ನಾನು ಫೋನಲ್ಲೂ ಮಾತಾಡಿಲ್ಲ. ಅಮ್ಮ ಹೇಗಿದ್ದಾರೆ ಅಪ್ಪ? ಅಮ್ಮಂಗೆ ಹೇಳಿ ನಾನು ಬಂದಿದ್ದೀನಿ ಅಂತ ಅಮ್ಮನೇ ಬರ್ತಾರೆ. ಅದು ಹಾಗಲ್ಲ ಪುಟ, ಈಗ ಅಮ್ಮನಿಗೆ ಹುಷಾರಿಲ್ವಲ್ಲ, ಅವಳನ್ನ ನೀನು ನೋಡಬಾರ್ದು. ಅವಳಿಗೆ ಹುಷಾರಾಗ್ತಿದ್ದಾಗೆ ನಾನೇ ನಿನ್ನ ಅವಳ ಹತ್ರ ಕರ್ಕೊಂಡು ಹೋಗ್ತೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅಮ್ಮ ನನ್ನ ಜೊತೆ ಮಾತಾಡ್ತಿದ್ದಂಗೆ ಅಮ್ಮ ಹುಷಾರಾಗ್ತಾರೆ. ಪ್ಲೀಸ್ ಅಪ್ಪ, ಅಮ್ಮನ ಹತ್ರ ನನ್ನ ಕರ್ಕೊಂಡು ಹೋಗಿ ಪ್ಲೀಸ್. ನನ್ನ ಮಾತು ಕೇಳು ಪಿಂಕಿ, ನೀನೀಗ ಅಮ್ಮನ ನೋಡಬಾರ್ದಮ್ಮ. ನೀವು ಹೀಗೆ ಹೇಳ್ತಿದ್ರೆ ನಾನು ಈಗಲೇ ಹೋಗಿ ದೊಡ್ಡಪ್ಪ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ, ನೀವು ಯಾರು ಅಮ್ಮ ನೋಡೋಕೆ ಬಿಡ್ತಾ ಇಲ್ಲ ಅಂತ. ಪಿಂಕಿ ಪುಟ್ಟ, ಯಾವಾಗ ಬಂದೆ? ದೊಡ್ಡಪ್ಪನ ಹತ್ರ ಏನು ಕಂಪ್ಲೇಂಟ್ ಮಾಡ್ತೀಯಾ? ನೋಡಿ ದೊಡ್ಡಪ್ಪ, ಅಮ್ಮ ನೋಡಬೇಕು ಅಂದರು ಅಪ್ಪ ನನ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ನೀವಾದರೂ ಕರ್ಕೊಂಡು ಹೋಗಿ ಪ್ಲೀಸ್. ಕಂದ, ನಿನಗೂ ಅಮ್ಮನ ನೋಡಬೇಕು ಅಂತ ಆಸೆ, ಅಮ್ಮನಿಗೂ ನಿನ್ನ ನೋಡಬೇಕು ಅಂತ ಆಸೆ. ಆದರೆ ಅಮ್ಮನಿಗೆ ಹುಷಾರಿಲ್ಲ. ಡಾಕ್ಟ್ರು ಅವ್ರ ಹತ್ರ
ಯಾರು ಹೋಗಬಾರ್ದು ಅಂತ ಹೇಳಿದಾರಮ್ಮ. ಡಾಕ್ಟರ್ ಹೇಳಿದಾರ? ಹಾಗಾದ್ರೆ ಅಮ್ಮ ಮನೇಲೇ ಇರ್ತಾರೆ, ರೂಮಲ್ಲಿ ಇರ್ತಾರೆ. ಪ್ಲೀಸ್ ದೊಡ್ಡಪ್ಪ, ನಾನು ದೂರದಿಂದಾನೇ ನೋಡ್ತೀನಿ ಪ್ಲೀಸ್. ಅದು ಪಿಂಕಿ, ವೀರು, ಪಿಂಕಿನ ನಾನು ಸಮಾಧಾನ ಮಾಡ್ತೀನಿ. ಪಿಂಕಿ, ಇಲ್ಲಿ ಬಾ ಪುಟ್ಟ. ಹೋಗಮ್ಮ. ಅಳಬಾರ್ದು, ನೀನು ಅಮ್ಮನ ನೋಡ್ಬೇಕಲ್ವಾ? ಅದು ಅಮ್ಮ ಮಲ್ಕೊಂಡಿದ್ದಾರೆ. ಅವ್ರು ಎದ್ದ ಮೇಲೆ ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಸರಿನಾ? ಈಗ ನೀನು ಊಟ ಮಾಡಬೇಕು. ನೀವು ನಿಜವಾಗ್ಲೂ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀರಾ? ಖಂಡಿತ ಕರ್ಕೊಂಡು ಹೋಗ್ತೇನೆ. ನನ್ನನ್ನು ಬಿಟ್ಟಿರ್ತಿರ್ಲಿಲ್ಲ. ಹೆಣ್ಮಕ್ಳು ಯಾವಾಗಲೂ ಹೀಗೆ, ಅಮ್ಮಂದಿರನ್ನ ಬಿಟ್ಟಿರೋದೇ ಇಲ್ಲ. ಶ್ರಾವಣಿಗೂ ಎಷ್ಟು ಕಷ್ಟ ಆಗಿರ್ಬೇಕಲ್ವಾ ಅಕ್ಕ? ಪಾಪ ಇಷ್ಟು ವರ್ಷ ತಾಯಿ ಮುಖಾನೇ ನೋಡದೆ ಕಳೆದ್ಬಿಟ್ಲು. ಫಿರು, ನೀನು ಈ ಮಾತನ್ನ ಹೇಳ್ತಿದ್ಯಾ? ಅಂದ್ರೆ ನಂದಿನಿ ಇರಬೇಕಿತ್ತು ಅಂತ ಹೇಳ್ತಿದ್ಯಾ? ಅದು ಹಾಗಲ್ಲಕ್ಕ. ನನ್ನ ಯೋಚನೆ ಅವಳ ಬಗ್ಗೆ ಅಲ್ಲ. ನನಗೀಗಲೂ ಅವಳ ಹೆಸರು ಕೇಳಿದ್ರೆ ಅಷ್ಟೇ ಕೋಪ ಬರುತ್ತೆ. ಇನ್ಫ್ಯಾಕ್ಟ್ ಶ್ರಾವಣಿ ನನ್ನ ಮಗಳು ಅನ್ನೋ ಯಾವ ಭಾವನೆಯೂ ನನಗಿಲ್ಲ. ಒಂದು ಹೆಣ್ಮಗುಗೆ ತಾಯಿ ಪ್ರೀತಿ ಎಷ್ಟು ಮುಖ್ಯ ಅಂತ ನೋಡಿದಾಗ ಶ್ರಾವಣಿ ಜೀವನದ ಬಗ್ಗೆ ಅನುಕಂಪ ಬರೋದಂತೂ ಸುಳ್ಳಲ್ಲ. ಇವತ್ತು ಪಿಂಕಿ ಒಂದು ಕ್ಷಣ ತಾಯಿನ ನೋಡದೇ ಇದ್ದಿದ್ದಕ್ಕೆ ಅಷ್ಟು ಒದ್ದಾಡದ್ಲಲ್ಲ. ಇನ್ನು ಶ್ರಾವಣಿ ತಾಯಿ ಯಾರು ಅಂತಾನೆ ಗೊತ್ತಿಲ್ಲದೆ, ತಾಯಿ ಮುಖಾನೇ ನೋಡದೆ ಇಷ್ಟು ವರ್ಷ ಹೇಗೆ ಕೊರಗಿರ್ಬೇಡ. ಮಗಳು ಅನ್ನೋ ಮಮಕಾರ ಇಲ್ಲ ಅಂತ ಬಾಯಲ್ಲಿ ಹೇಳಿದ್ರು ಇವನ್ ಹೃದಯಕ್ಕೆ ರಕ್ತ ಸಂಬಂಧ ಗೊತ್ತಾಗ್ತದೆ. ಶ್ರಾವಣಿ ಅಂದರೆ ಈಗಲೂ ಇವನ್ ಹೃದಯ ಮಿಡಿತಾ ಇದೆ. ಅವಳಿಂದ ಇಷ್ಟೆಲ್ಲ ಅವಮಾನ ಆಗಿದ್ರೂ ಅವಳ ಬಗ್ಗೆ ಯೋಚನೆ ಮಾಡಿ ಅನುಕಂಪ ಅಂತಿದ್ದಾನೆ ಅಂದರೆ ಇದು ಮುಂದೆ ನನಗೆ ಅಪಾಯನೇ. ಹಾಗಂತ ಅವಳ ಬಗ್ಗೆ ಪ್ರೀತಿ ಆಗಲಿ, ಅವಳು ಮಾಡಿದ ತಪ್ಪನ್ನೆಲ್ಲ ನಾನು ಕ್ಷಮಿಸಿದ್ದೀನಿ ಅಂತ ಆಗಲಿ ಅಲ್ಲ. ಅವಳ ಬಗ್ಗೆ ನನಗೆ ಯಾವತ್ತೂ ಪ್ರೀತಿ ವಾತ್ಸಲ್ಯ ಇರಲೇ ಇರಲಿಲ್ಲ. ಇದ್ದಿದ್ದು ಒಂದೇ ಜವಾಬ್ದಾರಿ. ಅವಳು ದೊಡ್ಡ ಮನೆ ಕುಡಿ ಅನ್ನೋ ಒಂದೇ ಕಾರಣಕ್ಕೆ ನಮ್ಮನೆಯಲ್ಲೇ ಸಾಕಿ ಬೆಳೆಸ್ದೆ. ಇವತ್ತು ಅತ್ತೆಯವರು ಬಂದಿದ್ದೂ ಆಯಿತು, ಅವಳ ಮದುವೆನೂ ಆಯಿತು, ಅವಳ ಗಂಡನ ಮನೆಯೂ ಸೇರಾಯಿತು. ಇನ್ನು ನನ್ನ ಜವಾಬ್ದಾರಿ ಕಳೀತು. ಇನ್ನು ಶ್ರಾವಣಿನೋ ಹೆಸರು ನನ್ನ ಜೀವನದಲ್ಲಿ ಮುಗಿದೋದ ಅಧ್ಯಾಯ. ಇವನು ಹೀಗೆ ಹೇಳ್ತಿದ್ದಾನೆ ಅಂದ ಮಾತ್ರಕ್ಕೆ ಸಮಾಧಾನ ಪಟ್ಕೊಳ್ಳೋಕ್ಕಾಗಲ್ಲ. ಈಗಲೇ ಈ ರೀತಿ ಮಾತಾಡ್ತಿದ್ದಾನೆ ಅಂದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಇವನು ಶ್ರಾವಣಿನ ಮತ್ತೆ ಮನೆಗೆ ಸೇರಿಸ್ಕೊಂಡ್ರು ಸೇರಿಸ್ಕೋಬೋದು. ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅವಳ ಬಗ್ಗೆ ಇವನಿಗೆ ಬರಬೇಕಾಗಿರೋದು ಅನುಕಂಪ ಅಲ್ಲ, ದ್ವೇಷ, ಸಿಟ್ಟು, ಕೋಪ. ಆ ರೀತಿ ಏನಾದರೂ ಮಾಡಬೇಕಲ್ಲ. ನಮ್ಮ ಮನೆ ಮೇಲೆ ಅದು ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ, ನನ್ನ ತಮ್ಮನೇ ನನ್ನ ಎದುರುಗಡೆ ಮಾತಾಡೋ ಹಾಗಾಯಿತು. ನನ್ನ ತಮ್ಮನ ತಲೆನ ಅದು ಯಾರು ಕೆಡಿಸ್ತಿದ್ದಾರೋ. ನನ್ನ ಗಂಡ ದುಡಿದು ತನ್ನ ಜೀವನ ಕಟ್ಕೋತೀನಿ ಅಂದರೆ ಅದಕ್ಕೂ ಬೇಡ ಅಂತಾನೆ. ಅಯ್ಯೋ ಅದಕ್ಕೆ ನೀವು ಯಾಕೆ ಅದನ್ನು ಮಾಡ್ತಿದ್ದೀರಾ? ಕೊಡಿ, ನಾನೇ ಕಾಫಿ ಮಾಡ್ಕೊಡ್ತೀನಿ. ಆಯ್ತಮ್ಮ, ಮಾಡಬಾರ್ದು ತಾನೇ. ಈ ಮನೆಗೆ ನೀನೇ ಮಹಾರಾಣಿ. ನೀನು ಹೇಗೆ ಹೇಳ್ತೀಯೋ, ಏನು ಮಾಡ್ತೀಯೋ ಎಲ್ಲ ಹಾಗೆ ನಡೆಯುತ್ತೆ. ಈ ಮನೆಯಲ್ಲಿ ನಮಗೆ ಕಾಫಿ ಮಾಡೋ ಯೋಗ್ಯತೆನೂ ಇಲ್ಲ. ನನ್ನ ಗಂಡ ದುಡಿಯಲ್ಲ, ನಿನ್ನ ಗಂಡ ದುಡಿತಾನೆ ಅಂತ ನನಗೆ ಅವಮಾನ ಮಾಡ್ತಿದ್ಯಾ? ಮಾಡು ಮಾಡು, ಅದು ಎಷ್ಟು ಅವಮಾನ ಮಾಡ್ತೀಯೋ ಮಾಡು.
ಈಗೇನು ನಾನು ಕಾಫಿ ಮಾಡಬಾರ್ದು ತಾನೇ? ಮಾಡೋದಿಲ್ಲ. ಅಯ್ಯೋ ಅದಕ್ಕೆ ನಾನು ಹಾಗೆ ಹೇಳಿಲ್ಲ. ನೀವು ಯಾಕೆ ದನ ಇಸ್ಕೊಂಡ್ಬರ್ತಾ ಏನಮ್ಮ ಆಯ್ತು? ನೋಡಮ್ಮ, ನನ್ನ ಮನೇಲಿ ನಾನು ಕಾಫಿ ಮಾಡಬೇಕು ಅಂದ್ರೆ ಈ ಮಹಾರಾಣಿ ಪರ್ಮಿಷನ್ ತಗೋಬೇಕಂತೆ. ನನ್ನ ಗಂಡ ದುಡಿಯೋದಿಲ್ಲ ಅಂತ ಇಷ್ಟು ಕೇವಲವಾಗಿ ಮಾತಾಡ್ತಿದ್ದಾಳೆ. ನನ್ನ ಗಂಡ ದುಡಿಯೋಕೆ ಹೋಗಿ ಬದುಕು ಕಟ್ಕೋತೀನಿ ಅಂದ್ರೆ ಅದಕ್ಕೆ ನಿನ್ನ ಮಗ ಬೇಡ ಅಂತಾನೆ. ಅದೇನೋ ಹೇಳ್ತಾರಲ್ಲಮ್ಮ, ಅಣ್ಣ ನಮ್ಮವನಾದ್ರೂ ಅತ್ತಿಗೆ ನಮ್ಮೋಳ ಅಂತ ಮಾತೇ ಇದೆಯಲ್ಲ, ಹಾಗೆ ತಮ್ಮ ನಮ್ಮವನಾದ್ರೂ ತಮ್ಮನ ಹಿಂದೆ ಬಂದಿರೋ ಹೆಂಡತಿ ನಮ್ಮೋಳಾಗ್ತಾಳ? ಎಲ್ಲ ನಮ್ಮ ಕರ್ಮ. ಒಟ್ನಲ್ಲಿ ಈ ಮನೇಲಿ ಗುಲಾಮ್ರ ಥರ ಸಾಯ್ಬೇಕಷ್ಟೇ ಅಲ್ವಾ? ಅಲ್ವೇ ದನ, ಅವನು ಹಂಗೆ ಮಾತಾಡ್ತಾನೆ ಅಂದರೆ ನೀನು ನೋಡಿ ಶ್ರಾವಣಿಯಮ್ಮ, ನೀವು ನನ್ನ ಮಗನ ಕೈ ಹಿಡಿದು ಈ ಮನೆಗೆ ಸೊಸೆಯಾಗಿ ಬಂದಿರ್ಬೋದು, ಆದರೆ ಈ ಧನಲಕ್ಷ್ಮಿ ನನ್ನ ಮಗಳು, ಈ ಮನೆ ಮಗಳು. ಅವಳಿಗೆ ನೀವೇನೇನೋ ಅಂದರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನಾ? ಅವಳೇನು ನಿಮಗೆ ಬಿಟ್ಟು ಬಿದ್ದಿದ್ದಾಳ? ಅಮ್ಮ, ನನ್ನ ಗಂಡ ಏನು ಕೆಲಸ ಮಾಡ್ತಿಲ್ಲ ಅಂದಮೇಲೆ ಈ ಮನೇಲಿ ನಾವೆಲ್ಲರೂ ಬಿಟ್ಟು ಬಿದ್ದಾಗೆ ತಾನೆ. ನೀನು ಯಾಕಮ್ಮ ಹಂಗೆ ಅನ್ಕೋತೀಯ? ನಿನ್ನ ಗಂಡನ ಕೈಲಿ ಏನೂ ಆಗಲ್ಲ ಅಂತನಾ? ನೋಡು, ಯಾರು ಚುಚ್ಚಿ ಮಾತಾಡ್ತಾರೋ ಅವ್ರು ಕಣ್ಣು ಕುಕ್ಕೋತಾರ ನೀನು ಬದುಕಿ ತೋರಿಸ್ಬೇಕು. ನೋಡ್ತಾ ಇರಿ, ಈ ಸದ್ಯದಲ್ಲಿ ನನ್ನ ಮಗಳೂ ಅಳಿಯನು ಎಂಥ ಮನೆ ಮಾಡ್ತಾರೆ ಅಂತ. ಹ್ಞೂ, ಸರಿಯಾಗಿ ಹೇಳ್ದೆ ಕಣಮ್ಮ. ಈ ಮಾತನ್ನ ನಿನ್ನ ಮಗನಿಗೂ ಹೇಳು, ಇಬ್ರಿಗೂ ಸರಿಯಾಗಿ ಅರ್ಥ ಆಗಲಿ. ಶ್ರಾವಣಿಯಮ್ಮ, ದಯವಿಟ್ಟು ನಾನು ಮಾತಾಡಿದ್ದಕ್ಕೆ ಬೇಜಾರು ಮಾಡ್ಕೋಬೇಡಿ. ಬೇಜಾರ? ಏನು ಮಾತಾಡ್ತಿದ್ದೀರಾ ಅತ್ತೆ? ನಿಮ್ಮ ಮನಸ್ಸಲ್ಲಿ ಏನಿದೆ, ನಿಮ್ಮ ಮಾತಲ್ಲಿ ಏನು ಬರ್ತಿದೆ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮಾತೆಲ್ಲ ನನಗೆ ಮುಖ್ಯ, ನಿಮ್ಮ ಮನಸ್ಸು ನನಗೆ ಮುಖ್ಯ. ನನಗೂ ಅಷ್ಟೇ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತು. ನಮ್ಮ ಅಳಿಯಂದ್ರು ಇದ್ದಕ್ಕಿದ್ದಾಗೆ ಇಷ್ಟೊಂದು ಬದಲಾಗಿ ದುಡಿತೀನಿ ಅನ್ನೋದಕ್ಕೆ ಕಾರಣ ನೀವು ತಾನೇ. ಏನು ಹೇಳ್ತಿದ್ದೀರಾ ಅತ್ತೆ? ನಾನು ಹೆಂಗೆ ಕಾರಣ ಆಗ್ತೀನಿ? ನನಗೇನು ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ, ನನಗೆಲ್ಲ ಚೆನ್ನಾಗಿ ಗೊತ್ತು. ನಾನು ನಮ್ಮ ಯಜಮಾನ್ರು ತುಂಬ ಸರಿ ಮಾತಾಡಿದ್ದೀವಿ. ಆಮೇಲೆ ನಿಮ್ಮ ಮಾವ ಅವರು ಎಷ್ಟು ಸರಿ ಹೇಳಿದಾರೆ ಗೊತ್ತಾ? ಶ್ರಾವಣಿಯಮ್ಮ ಮನ್ಸು ಮಾಡಿ ಯಾರನ್ನಾರು ಬದಲು ಮಾಡಬೇಕು ಅಂತ ಹಠ ತೊಟ್ರೆ ಅವ್ರನ್ನ ಬದಲು ಮಾಡೋ ತನಕ ಬಿಡಲ್ಲ ಅಂತ. ನಮ್ಮ ಅಳಿಯಂದ್ರಿಗೆ ನಾವು ಇದಕ್ಕೂ ಮುಂಚೆ ಎಷ್ಟು ಕಾಡಿ ಬೇಡಿದ್ದೀವಿ, ಆದರೆ ನಮ್ಮ ಮಾತೇ ಕೇಳಿಲ್ಲ. ಚೀಟಿ ಎತ್ತಿ ಸಾಲ ಮಾಡಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಏನಾದ್ರು ವ್ಯಾಪಾರ ಮಾಡಿ ಅಂದರೆ ಬೆಟ್ಟಿಂಗು ಜೂಜು ಅಂತ ದುಡ್ಡು ಹಾಕಿ ಎಲ್ಲ ಹಾಳು ಮಾಡಿಬಿಟ್ರು. ಈಗ ಇದ್ದಕ್ಕಿದ್ದಾಗೆ ನಾನು ಬದಲಾಗಿದ್ದೀನಿ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಅಂದರೆ ಅದಕ್ಕೆ ನಿಮ್ಮ ಕಾಲ್ಗುಣನೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಮನೆ ಸಮಸ್ಯೆಗಳನ್ನ ಒಂದೊಂದಾಗಿ ಬಗೆಹರಿಸ್ತಿರೋ ದೇವತೆ ನೀವು. ಅತ್ತೆ, ಒಂಚೂರು ಕಾಫಿ ನೋಡ್ಕೋತೀರಾ? ನನಗೆ ಕಾಲ್ ಬರ್ತಿದೆ ಅನಿಸುತ್ತೆ. ನಾನು ಹೋಗ್ಬರ್ತೀನಿ. ಒಂದು ನಿಮಿಷ. ಇಲ್ಲ, ನಾನು ಊಟ ಮಾಡಲ್ಲ. ಅಮ್ಮ ಬರ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ, ಸ್ವಲ್ಪ ಊಟ ಮಾಡು. ಇಲ್ಲ, ನನ್ಗೆ ಅಮ್ಮನೇ ತಿನ್ನಿಸ್ಬೇಕು. ನೀವೆಲ್ಲ ಸೇರ್ಕೊಂಡು ಅಮ್ಮನ ಕೂಡ ಹಾಕಿದ್ದೀರ ತಾನೆ? ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ತಾನೆ? ಪಿಂಕಿ, ಹಠ ಮಾಡಬೇಡ, ನನ್ನ ಮಾತು ಕೇಳು, ಸ್ವಲ್ಪ ಊಟ ಮಾಡು. ಬೇಕಾಗಿಲ್ಲ, ನಾನು ಅಮ್ಮನ ಜೊತೆ ಮಾತಾಡೋರ್ಗು ನಾನು ಏನೂ ತಿನ್ನಲ್ಲ. ನೀವೆಲ್ಲರೂ ಸೇರ್ಕೊಂಡು ಅಮ್ಮಂಗೇನೋ ಮಾಡಿದ್ದೀರಾ, ನನ್ನಿಂದ ಏನೋ ನೀವು ಮುಚ್ಚಿಡ್ತಿದ್ದೀರಾ. ನನಗೆಲ್ಲ ಗೊತ್ತಾಗುತ್ತೆ. ನಾನೇನು ಚಿಕ್ಕ ಹುಡುಗಿ ಅಲ್ಲ. ಪಿಂಕಿ, ಏನೇನೋ ಮಾತಾಡಬೇಡ ನೀನು. ನಾನೆಲ್ಲ ಕರೆಕ್ಟಾಗೇ ಮಾತಾಡ್ತಾ ಇದ್ದೀನಿ. ನಾನು ಈಗಲೇ ಶ್ರಾವಣಿಕ ಫೋನ್ ಮಾಡಿ ಮಾತಾಡ್ತೀನಿ. ನಮ್ಮ ಮನೆ ಮಾನ ಮರ್ಯಾದೆ ಕಳೆದು ಹೋದವಳಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತೀಯ? ಫೋನ್ ಮಾಡೋದಿರಲಿ, ಅವಳ ಹೆಸರು ಕೂಡ ಈ ಮನೇಲಿ ಮಾತಾಡಬಾರ್ದು. ಸುಮ್ಮನೆ ಊಟ ಮಾಡು. ನನಗೆ ಬೈತೀರಾ? ನಾನು ಈಗಲೇ ಹೋಗಿ ಅಮ್ಮನ ಮುಂದೆ ಎಲ್ಲ ವಿಷಯನೂ ಹೇಳ್ತೀನಿ. ಅಮ್ಮ, ಪಿಂಕಿ, ಪಿಂಕಿ, ಅಮ್ಮ, ಅಮ್ಮ. ಕುಂದ್ರಸ ಮೊದ್ಲವನ್ನ. ಮೈದಾ,
ನಾನೀಗ ಹೇಳದ್ನ ಸೀರಿಯಸ್ ಆಗಿ ಕೇಳಿಸ್ಕೋಬೇಕು ಬಮ್ಮೈದ. ಇದು ನನಗೆ ಮಾಡು ಇಲ್ಲವೇ ಮಡಿ ಪ್ರಶ್ನೆ ಆಗೋಗಿದೆ. ಬಾವ ಏನು ಹೇಳ್ತಿದ್ದೀರಾ? ಏನು ಹೇಳ್ತಿಲ್ಲಪ್ಪ, ನಾನು ಹೇಳದ್ನ ಈಗ ನೀನು ಕೇಳಿಸ್ಕೋಬೇಕು. ಆಯ್ತು ಹೇಳಿ ಬಾವ, ಹೇಳಿ. ಇದನ್ನ ನಾನು ಒತ್ತಾಯ ಮಾಡಿ ಹೇಳಬೇಕು ಅಂತಿಲ್ಲ, ಆದರೆ ನಾನು ಜೀವನದಲ್ಲಿ ಮುಂದೆ ಬರಬೇಕು ಅಂತಂದರೆ ನಿನ್ನ ಮುಂದೆ ಅಲ್ಲ, ನಿನ್ನ ಪಕ್ಕ ಕೂತ್ಕೊಂಡಾದರೂ ನಾನು ಈ ವಿಷಯ ಹೇಳಲೇಬೇಕು. ನೋಡು, ನಾನು ತುಂಬ ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೇಲೆ ಕೂತ್ಕೊಂಡ್ರೆ ಸಾಧನೆನೂ ಮಾಡೋಕ್ಕಾಗಲ್ಲ, ಸೋಂಬೇರಿತನೂ ಹೋಗಲ್ಲ. ಮನೇಲಿ 3 ಹೊತ್ತು ಬೇಯಿಸಿ ಹಾಕಿರೋದನ್ನ ತಿನ್ಕೊಂಡು ಕೂತಿದ್ರೆ ಕಾಸು ಮಾಡೋ ಐಡಿಯಾ ಎಲ್ಲಿಂದ ಬರುತ್ತೆ? ಹಂಗಂದ್ರೆ ಏನು ಹೇಳ್ತಿದ್ದೀರಾ ಅಳಿಂದ್ರೆ? 3 ಹೊತ್ತು ಊಟ ಹಾಕೋದು ಬೇಡ ಅಂತಿದ್ದೀರಾ? ಅಪ್ಪ ಏನಪ್ಪ ನೀನು ಅಪರೂಪಕ್ಕೆ ನನ್ನ ಗಂಡ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನೀನು ಕಾಮಿಡಿ ಮಾಡ್ತಿದ್ಯಲ್ಲ. ಕರೆಕ್ಟಾಗಿ ಹೇಳಿದೆ ಕಣದನ. ಕಾಗೆ ಬಾಯಲ್ಲಿ ಕೋಗಿಲೆ ರಾಗದ ಥರ ಕಾಮಿಡಿ ಪೀಸು ಅನ್ಕೊಂಡಿದ್ದ ನನ್ನ ಮಗನ ಬಾಯಲ್ಲಿ ಸೀರಿಯಸ್ ಮಾತುಗಳು ಬರ್ತಾ ಇದ್ದಾವೆ. ದಯವಿಟ್ಟು ಎಲ್ಲರೂ ಕೇಳಿಸ್ಕೋಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಪುರುಷ ಅದನ್ನು ಲಕ್ಷಣವಾಗಿ ಕಾಣಬೇಕು ಅಂತಂದ್ರೆ ಉದ್ಯೋಗ ಮಾಡಲೇಬೇಕಲ್ವೇನಪ್ಪ? ಅಯ್ಯೋ ಅಳಿಂದ್ರೆ, ಅದು ಆಗಲ್ಲ. ಹೆಂಗಾರ ಇರ್ಲಿ ಬಿಡಿ ಮಾವ. ಈ ಮನೆಯಲ್ಲಿ ನೀವು ಈಗಲೇ ನನಗೆ ಮಾತಾಡಕ್ ಬಿಡ್ತಾ ಇಲ್ಲ, ಅಂಥದ್ರಲ್ಲಿ ನಾನು ಸಾಧನೆ ಮಾಡ್ತೀನಿ ಅಂತಂದ್ರೆ ಬಿಡ್ತೀರಾ? ಇಲ್ಲ, ಗೊತ್ತು. ಅದಕ್ಕೆ ಮನೆ ಬಿಟ್ಟು ಹೋಗಿ ನಾನು ಸಾಧನೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಮನೆಯಿಂದ ಆಚೆ ಹೋಗಿ ಒಂದು ಸ್ವಂತ ಮನೆ ಮಾಡಿ, ಸ್ವಂತ ಹೆಂಡತಿ ಜೊತೆ, ಸ್ವಂತ ಮಗಳ ಜೊತೆ, ಸ್ವಂತ ಮಮ್ಮಿ ಜೊತೆ ಸ್ವತಂತ್ರವಾಗಿ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನನ್ನ ಮಗಳಿಗೆ ಬೆಸ್ಟ್ ಫಾದರ್ ಆಗಬೇಕು, ನನ್ನ ಹೆಂಡತಿಗೆ ಬೆಸ್ಟ್ ಹಸ್ಬೆಂಡ್ ಆಗಬೇಕು, ನಮ್ಮ ಮಮ್ಮಿಗೆ ಬೆಸ್ಟ್ ಸನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕುಟುಂಬದಲ್ಲಿ ಈ ಥರ ಬೆಸ್ಟ್ ಅವಾರ್ಡ್ ಸಿಗೋ ಚಾನ್ಸಸ್ ಇರುವಾಗ ನೀನು ಯಾಕೆ ನನ್ನ ದಾರಿಗೆ ಅಡ್ಡ ಬರ್ತೀಯ? ಇದು ಸರಿನಾ? ಈ ಕುಟುಂಬದ ಬೆಸ್ಟ್ ಅವಾರ್ಡ್ ನನಗೆ ಸಿಗಬಾರ್ದಾ? ಈ ಕುಟುಂಬ ನಮ್ಮ ಈ ಕುಟುಂಬ ಸಾಕು. ಹೋಯ್ತು ಬಿಡಪ್ಪ. ಟೋಟಲ್ ಆಗಿ ಈ ಸಲ ಬೆಸ್ಟ್ ಸಂಸಾರಸ್ಥ ಅನ್ನೋ ಅವಾರ್ಡು ನನಗೆ ಸಿಗಬೇಕು. ನಾನು ಮನೆಯಿಂದ ಆಚೆ ಹೋಗಕ್ ಬಿಡು, ನನ್ನ ತಡಿಬೇಡ ಬಾಮೈದಾ. ಬಾವ ನೀವು ದುಡಿತೀನಿ, ಅವಾರ್ಡ್ ತಗೋತೀನಿ ಅಂತ ಹೇಳ್ತಿರೋದೇನೋ ಸರಿ. ಆದರೆ ಇದನ್ನೆಲ್ಲ ಮನೆ ಬಿಟ್ಟು ಹೋಗೇ ಮಾಡಬೇಕಾ? ಮನೇಲಿ ಇದ್ಕೊಂಡೇ ಮಾಡ್ಬೋದಲ್ವಾ? ಬಾವ ನೀವೆಲ್ಲ ಮನೆ ಬಿಟ್ರೆ ಮನೆ ಬಿಕೋ ಅನ್ನೋದು ಬಾಬಾ, ಅರ್ಥ ಮಾಡ್ಕೊಳ್ಳಿ. ಅಳಿಂದ್ರೆ, ನೀವು ಮನೆ ಬಿಟ್ಟು ಹೋಗ್ಬಾರ್ದು. ನೀವಿದ್ರೆ ಈ ಮನೆಗೆ ಎಂಟರ್ಟೈನ್ಮೆಂಟು. ಅಪ್ಪ ಸ್ವಲ್ಪ ಸುಮ್ಮನಿರ್ತೀಯಾ? ಬಾವ, ನಿಮ್ಮ ಆಸೆ ಇರೋದು ಚೆನ್ನಾಗಿ ದುಡಿಬೇಕು, ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ಸಾಧನೆ ಮಾಡಬೇಕು, ಕುಟುಂಬನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಲ್ವಾ? ಇದನ್ನೆಲ್ಲ ಮನೆ ಬಿಟ್ಟು ಹೋಗಿ ಯಾಕೆ ಮಾಡಬೇಕು? ಮನೇಲಿ ಇದ್ಕೊಂಡೇ ಮಾಡ್ಬೋದಲ್ವಾ? ನಿಮ್ಗೇನು ಕೆಲಸ ತಾನೆ, ನಾನು ಕೊಡಿಸ್ತೀನಿ. ಇರಕ್ಕಾಗಲ್ಲ, ನಾನಿದ್ರು ಈ ಮನೆಯಲ್ಲೇ ಇರೋದು. ಅಪ್ಪ ಪ್ಲೀಸ್ ಅಪ್ಪ, ಎಲ್ಲೂ ಕರ್ಕೊಂಡು ಹೋಗ್ಬೇಡ. ಸುಬ್ಬು ಮಾಮ ನನ್ನ ಎಲ್ಲೂ ಕಳಿಸ್ಬೇಡ. ಇಲ್ಲಮ್ಮ, ಎಲ್ಲೂ ಕಳ್ಸಲ್ಲ. ನೋಡಿದ್ರ ಬಾವ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ. ಈಗಲಾದರೂ ನಿಮ್ಮ ಮನಸ್ಸನ್ನ, ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳಿ. ಎಲ್ಲೂ ಹೋಗಬೇಡಿ ಬಾವ, ಪ್ಲೀಸ್. ಹಂಗಂತೀಯ ಸುಬ್ಬು? ಆಯ್ತಪ್ಪ, ನಾನು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಏನ್ ಮಾಡ್ತಿದ್ಯಾ ನೀನು? ಪಿಂಕಿ, ಅಪ್ಪ, ನನ್ನ
ಪಿಂಕಿ ಪುಟ್ಟ ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಒಳಗಡೆ ಬಾಮ್ಮ. ಪಿಂಕಿ ಪಿಂಕಿ ಡೋರ್ ತಕೊಂಡು ಒಳಗಡೆ ಬಾ ಪಿಂಕಿ. ಪಿಂಕಿ ಅಮ್ಮ ಎಷ್ಟು ಹೈಪರ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾಳೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಪಾಪ ಮಗು ಗೊತ್ತಿಲ್ಲ. ಅವಳು ಏನಾದ್ರೂ ಒಳಗಡೆ ಹೋಗಿ ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ದು? ಕರ್ಕೊಂಡು ಹೋಗು. ಇಲ್ಲ, ನನ್ನ ಅಮ್ಮ ನೋಡ್ಬೇಕು ಬಿಡಿ. ನಾನು ಎಲ್ಗೂ ಹೋಗಲ್ಲ. ನಿನ್ಗೆ ಯಾಕೆ ಕೂಡ ಹಾಕಿದ್ದಾರೆ? ನಿನ್ಗೆ ಏನಾಗಿದೆ ಅಮ್ಮ? ಪ್ಲೀಸ್ ಅಮ್ಮ, ನೀನ್ ಮಾತಾಡ್ಬೇಕು. ಬಿಡಿ ನನ್ನ, ಬಿಡಿ ಅಮ್ಮ. ಪಿಂಕಿ ಪಿಂಕಿ ಪುಟ್ಟ ನನ್ನ ಮಾತು ನಿನಗೆ ಕೇಳಿಸ್ತಿದ್ಯಾ? ಅಮ್ಮನೂ ನೀನು ನೋಡ್ಬೇಕು. ಒಳಗಡೆ ಬಾ ಪಿಂಕಿ. ಪಿಂಕಿ ಪಿಂಕಿ ಪುಟ್ಟ ಅಮ್ಮ, ನಾನು ನಿನ್ ಮಾತಾಡ್ಬೇಕು. ಅಮ್ಮ, ನನ್ ಬಿಡಿ. ಪುಟ, ಅಮ್ಮ ಅಮ್ಮ ಹುಷಾರಾದ್ ನೋಡುವಂತೆ. ಈಗ ನಡಿ. ಅಮ್ಮ ನನ್ ಬಿಡಿ ಪಾಪ. ಅಮ್ಮ ಪಿಂಕಿ 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 ಅಮ್ಮ, ಪಿಂಕಿ ನನ್ನ ಅಮ್ಮ. ನಾನು ಬರೋದು ಒಂದು ಸ್ವಲ್ಪ ಲೇಟ್ ಆಗಿದ್ದಿದ್ರು ಈ ಪಿಂಕಿ ವಂದನಾ ಜೊತೆ ಮಾತಾಡ್ಬಿಡ್ತಿದ್ಲು. ವಂದನಾ ಬಗ್ಗೆ ನಾನೇನೇ ಹೇಳಿದ್ರು ಯಾರು ಬೇಕಾದ್ರೂ ನಂಬ್ತಾರೆ. ಆದರೆ ಹೆತ್ತು ಮಗಳು ಮಾತ್ರ ತಾಯಿ ಬಗ್ಗೆ ಇದನ್ನೆಲ್ಲ ನಂಬಕ್ಕೆ ಸಾಧ್ಯನೇ ಇಲ್ಲ.